Hello students, welcome to Bhaska's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಸೊ ಲಾಸ್ಟ್ ಸೆಷನಲ್ಲಿ ವಿಚಾರಗಳನ್ನ ಹಂಚ್ಕೊಂಡ್ವಿ. ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ ಆಗಬೇಕು ಅಂದರೆ ಚಾರ್ಜಿಂಗ್ ಸೆಕ್ಷನ್ ಏನು ಹೇಳುತ್ತೆ, ಸೆಕ್ಷನ್ 22 ಅನ್ನೋದನ್ನು ಸುದೀರ್ಘವಾಗಿ ಡಿಸ್ಕಸ್ ಮಾಡಿದ್ವಿ. ಕಾಂಪೋಸಿಟ್ ರೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಬಂದಿರುವಂಥದ್ದು ಇನ್ಕಮ್ ಫ್ರಮ್ HP ಕಾಂಪ್ಯೂಟೇಷನ್ ಯಾವ ರೀತಿ ಮಾಡಬೇಕಾಗಿರುತ್ತೆ, ಅದಕ್ಕೆ ಫಾರ್ಮೆಟ್ ಏನು, ಏನೇನು ಕಂಡೀಷನ್ಸ್ ಇದೆ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡಕ್ಕೆ ಹೊರಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಈಗ ಹೋಗೋಣ ಫಾರ್ಮೆಟ್ ಫಾರ್ ದ ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ HP. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, computation of income from HP of Mr. Bhaskar for the assessment year 2021 ಅಲ್ಲಿ ಟ್ಯಾಕ್ಸಬಲ್ ಆಗಬೇಕು ಅಂತಂದರೆ ಇನ್ಕಮ್ ಫ್ರಮ್ HP ನಲ್ಲಿ ಯಾವ ರೀತಿ ಕಾಂಪಿಟೇಷನ್ ನಾವು ಮಾಡಬೇಕಾಗಿರುತ್ತೆ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ HPಗೆ ಫಾರ್ಮೆಟ್ ಏನು ಅಂದರೆ ಫಸ್ಟು ನಾವು ತಗೊಬೇಕಾಗಿರೋದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಇದಕ್ಕೆ ಶಾರ್ಟ್ ಫಾರ್ಮಾಗಿ ನಾವು ಕರಿತೀವಿ GAV, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಫಸ್ಟ್ ನಾವು ತಗೊಬೇಕಾಗಿರೋದು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ತಗೊಬೇಕು. ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂಗೆ GAVಗೆ ಮುನ್ಸಿಪಲ್ ಟ್ಯಾಕ್ಸ್ನ ಲೆಸ್ ಮಾಡಬೇಕು. ಅಂದರೆ ಮುನ್ಸಿಪಲ್ ಟ್ಯಾಕ್ಸ್ ಅಂದರೆ ಪೇಯ್ಡ್ ಬೈ ದ ಓನರ್ ಪೇಮೆಂಟ್ ಮಾಡಿದ್ರೆ ಮಾತ್ರನೇ ಲೆಸ್ ಮಾಡಬೇಕು. ಈ ಮುನ್ಸಿಪಲ್ ಟ್ಯಾಕ್ಸ್ ಅನ್ನೋದು ಡಿಡಕ್ಷನ್ ಸಿಗೋದು ಯಾವಾಗ ಅಂತಂದರೆ, ಡಿಡಕ್ಷನ್ ಸಿಗೋದು ಯಾವ ಬೇಸಸ್ ಮೇಲೆ ಅಂದರೆ ಪೇಮೆಂಟ್ ಬೇಸಸ್ ಮೇಲೆ. ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗುತ್ತೆ. ಪೇಮೆಂಟ್ ನೀವು ಮಾಡಿಲ್ಲ ಅಂದರೆ ಡ್ಯೂ ಅಂದರೆ ನಾಟ್ ಪೇಯ್ಡ್ ಅಂದರೆ ಅನ್ಪೇಯ್ಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್. ಮುನ್ಸಿಪಲ್ ಟ್ಯಾಕ್ಸ್ ಅಕಸ್ಮಾತ್ ಡ್ಯೂ ಆಗಿದ್ರೆ ಅಥವಾ ನಾಟ್ ಪೇಯ್ಡ್ ಆಗಿದ್ರೆ ಅಥವಾ ಅನ್ಪೇಯ್ಡ್ ಆಗಿದ್ರೆ ಅಥವಾ ಔಟ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಇನ್ನೂ ಕೊಟ್ಟಿಲ್ಲ, ಕೊಡಬೇಕು, ಕೊಡ್ತೀನಿ, ಇವನ್ನ ನಾವು ಡಿಡಕ್ಷನ್ ಮಾಡೋದಕ್ಕಾಗೋದಿಲ್ಲ. ನಾಟ್ ಅಲೋಡ್ ಆಸ್ ಡಿಡಕ್ಷನ್ ನಿಮಗೆ ಸಿಗೋದಿಲ್ಲ. ಆಗ ಇಲ್ಲೇನಾಗ್ಬಿಡುತ್ತೆ, ಆಗ ನಿಲ್ ಆಗಿಬಿಡುತ್ತೆ. ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್? ನಿಲ್ ಆಗಿಬಿಡುತ್ತೆ. ಅಕಸ್ಮಾತ್ ಪೇ ಮಾಡಿದಾನೆ ಅಂದರೆ ಮಾತ್ರನೇ ಡಿಡಕ್ಷನ್ ಸಿಗುತ್ತೆ. ಅದು ಯಾರು ಪೇಮೆಂಟ್ ಮಾಡಿರಬೇಕು? ಓನರ್ ಪೇಮೆಂಟ್ ಮಾಡಿರಬೇಕು. ಯಾರು ಆ ಪ್ರಾಪರ್ಟಿಗೆ ಓನರ್ ಆಗಿದನೋ ಆ ಓನರ್ ಆಗಿರೋನು ಪೇಮೆಂಟ್ ಮಾಡಿದ್ರೆ ಮಾತ್ರ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಹಾಗಾದರೆ ಮುನ್ಸಿಪಲ್ ಟ್ಯಾಕ್ಸ್ ಅಂದ್ರೆ ಏನು? ಅಂದರೆ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಮುನ್ಸಿಪಾಲಿಟಿ. ಮುನ್ಸಿಪಾಲಿಟಿ ಆರ್ ಲೋಕಲ್ ಅಥಾರಿಟಿ ಆರ್ ಗ್ರಾಮ ಪಂಚಾಯತ್. ಟ್ಯಾಕ್ಸ್ ಮನೆ ಮೇಲೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಇರುತ್ತೆ. ಅದು ಯಾರು ಕಲೆಕ್ಟ್ ಮಾಡ್ತಾ ಇರಬೇಕು? ಮುನ್ಸಿಪಾಲಿಟಿ ಆಗಿರ್ಬೋದು ಅಥವಾ ಲೋಕಲ್ ಅಥಾರಿಟಿ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಆಗಿರ್ಬೋದು. ಅದು ಯಾವ ರೀತಿ? ಅದಕ್ಕೆ ಮುನ್ಸಿಪಲ್ ಟ್ಯಾಕ್ಸ್ಗೆ ಇನ್ನು ಕೆಲವು ಹೆಸರಿದೆ. ಒಂದು ವಾಟರ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಅದನ್ನು ಲೋಕಲ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಅದನ್ನು ಹೌಸ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಅದನ್ನು ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳ್ಬೋದು, ಅಥವಾ ಸಿಯೇಜ್ ಟ್ಯಾಕ್ಸ್, ಒಳಚರಂಡಿ ತೆರಿಗೆ ಅಂತ ಹೇಳ್ತಾರಲ್ವಾ, ಅದು ಸಿಯೇಜ್ ಟ್ಯಾಕ್ಸ್ ಅಂತ ಆಗಿರ್ಬೋದು. ಹಾಗಾದರೆ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ದ ಮುನ್ಸಿಪಾಲಿಟಿ ಆರ್ ಲೋಕಲ್ ಅಥಾರಿಟಿ ಆರ್ ಗ್ರಾಮ ಪಂಚಾಯತ್ ಇಸ್ ನೋನ್ ಆಸ್ ಮುನ್ಸಿಪಲ್ ಟ್ಯಾಕ್ಸ್. ಸೊ ಮುನ್ಸಿಪಲ್ ಟ್ಯಾಕ್ಸ್ಗೆ ಯಾವ್ಯಾವ ರೀತಿ ಹೆಸರು ಕೊಡ್ಬೋದು ಅವರು? ವಾಟರ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಲೋಕಲ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಹೌಸ್ ಟ್ಯಾಕ್ಸ್ ಅಂತ ಹೇಳ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೇಳ್ಬೋದು, ಸೇಜ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಇದು ಏನೇ ಕೊಟ್ಟಿದ್ರು ಕೂಡ ಪ್ರಾಬ್ಲಮಲ್ಲಿ ನೀವು ಮುನ್ಸಿಪಲ್ ಟ್ಯಾಕ್ಸ್ನಲ್ಲಿ ಅಂತ ಅಂದ್ಬಿಟ್ಟಿದೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಡಿಡಕ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ಡಿಡಕ್ಷನ್ ಅಲೋಡ್ ಆಗೋದು
ಪೇಮೆಂಟ್ ಬೇಸ್ ಮೇಲೆ. ಯಾವ ಬೇಸ್ ಮೇಲೆ? ಪೇಮೆಂಟ್ ಬೇಸ್ ಮೇಲೆ. ಪೇಮೆಂಟ್ ಅಂದರೆ ಪೇಯ್ಡ್ ಆಗಿದ್ರೆ, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಆಗಿದ್ರೆ ಅಲೋಡ್ ಆಗಿರುತ್ತೆ. ಅಲೋಡ್ ಆಗಿರುತ್ತೆ ಅಂದರೆ ನೀವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು, ಡಿಡಕ್ಟ್ ಮಾಡ್ಬೋದು. ಯಾವುದರಿಂದ? GAVಯಿಂದ ಮುನ್ಸಿಪಲ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡಿ. ಔಟ್ಸ್ಟ್ಯಾಂಡಿಂಗ್ ಆರ್ ಡ್ಯೂ ಆಗಿದ್ರೆ, ಅನ್ಪೇಯ್ಡ್, ಔಟ್ಸ್ಟ್ಯಾಂಡಿಂಗ್, ಡ್ಯೂ, ನಾಟ್ ಪೇಯ್ಡ್, ಯೆಟ್ ಟು ಬಿ ಪೇಯ್ಡ್ ಅಂತ ಹೇಳಿದ್ರೆ ಡಿಡಕ್ಷನ್ ಈಸ್ ನಾಟ್ ಅಲೋಡ್. ಅಂದರೆ ಮುನ್ಸಿಪಲ್ ಟ್ಯಾಕ್ಸ್ನ ಕಳೆಯೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ, ಮುನ್ಸಿಪಲ್ ಟ್ಯಾಕ್ಸ್ ಪೇ ಆಗಿದ್ರೆ ಮಾತ್ರನೇ ಆಗಿರೋದು. ಹಾಗಾದರೆ ಮುನ್ಸಿಪಲ್ ಟ್ಯಾಕ್ಸ್, ದ ಡಿಡಕ್ಷನ್ ಈಸ್ ಅಲೋಡ್ ಓನ್ಲಿ ವೆನ್ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಬೈ ಓನರ್. ಓನರ್ ಪೇಮೆಂಟ್ ಮಾಡಿದರೆ ಮಾತ್ರನೇ ಡಿಡಕ್ಷನ್ ಸಿಗುತ್ತೆ. ಅದೇ ಅಕಸ್ಮಾತ್ ಏನಾದರೂ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಬೈ ಟೆನೆಂಟ್ ಆಗಿತ್ತು ಅಂದರೆ ಡಿಡಕ್ಷನ್ ಸಿಗೋದಿಲ್ಲ. ಡಿಡಕ್ಷನ್ ಸಿಗೋದಿಲ್ಲ. GAVನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ನ ಕಳೆಯಕ್ಕೆ ಹೋಗಬೇಡಿ. ಸೇ ಫಾರ್ ಎಕ್ಸಾಂಪಲ್, ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಯ್ಡ್ ಬೈ ಓನರ್. 10,000 ಕೊಟ್ಟಿದ್ದಾನೆ, 20,000 ಕೊಟ್ಟಿದ್ದಾನೆ ಅಂದರೆ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ ಏನಿದೆಯೋ ಇದಕ್ಕೆ ಮಾತ್ರ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಇದಕ್ಕೆ ನಿಮಗೆ ಡಿಡಕ್ಷನ್ ಸಿಗೋದಿಲ್ಲ ಸ್ಟೂಡೆಂಟ್ಸ್. ಇದನ್ನ ಕಳೆಯೋದಕ್ಕೆ ಹೋಗಬೇಡಿ. ಯಾವುದನ್ನ ಮಾತ್ರ ಕಳೀರಿ? GAVನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ ಮಾತ್ರ ಕಳಿಬೇಕಾಗಿರುತ್ತೆ. ಪೇಮೆಂಟ್ ಆಫ್ ಅರಿಯರ್ಸ್ ಆಫ್ ಮುನ್ಸಿಪಲ್ ಟ್ಯಾಕ್ಸ್ ಅಂದರೆ ಹಿಂದಿನ ವರ್ಷ ಕಟ್ಟಿರಲ್ಲ ಅಂದರೆ ಅವಾಗೇನಾಗಿರಲ್ಲ, ಡಿಡಕ್ಷನ್ ಸಿಕ್ಕಿರಲ್ಲ. ಅಡ್ವಾನ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಅಂದರೆ ಮುಂದಿನ ವರ್ಷದ್ದು, ಹಿಂದಿನ ವರ್ಷ ಕಟ್ಟದೇ ಇಲ್ದಿರುವಂತಹದ್ದು ಅಥವಾ ಮುಂದಿನ ವರ್ಷ ಕಟ್ಟಬೇಕಾಗಿರುವಂತಹ ಮುನ್ಸಿಪಲ್ ಟ್ಯಾಕ್ಸ್ನ ಕರೆಂಟ್ ಇಯರ್ನಲ್ಲಿ, ಯಾವ ಇಯರ್ನಲ್ಲಿ? ಕರೆಂಟ್ ಇಯರ್ನಲ್ಲಿ ಪೇಮೆಂಟ್ ಮಾಡಿದ್ರೆ, ಕರೆಂಟ್ ಇಯರ್ನಲ್ಲಿ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗುತ್ತೆ. ಏನ್ ಸರ್ ಹೀಗಂದ್ರೆ? ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್. ಮುನ್ಸಿಪಲ್ ಟ್ಯಾಕ್ಸ್ ಇಸ್ ಪೇಯ್ಡ್ ಬೈ ದ ಓನರ್. ಏನಂತೆ? 18, 19, 19, 20, 20, 21, 10,000, 20,000, 30,000. ಹಾಗಾದ್ರೆ 18, 19ರ ಮುನ್ಸಿಪಲ್ ಟ್ಯಾಕ್ಸ್ 10,000, 19, 20ರ ಮುನ್ಸಿಪಲ್ ಟ್ಯಾಕ್ಸ್ 20,000, 20, 21ರ ಮುನ್ಸಿಪಲ್ ಟ್ಯಾಕ್ಸ್ 30,000, ಟೋಟಲ್ ಆಗಿ 60,000 ಕರೆಂಟ್ ಇಯರ್ನಲ್ಲಿ. ಯಾವ ವರ್ಷ? ಕರೆಂಟ್ ಇಯರ್ನಲ್ಲಿ ಪೇಮೆಂಟ್ ಮಾಡಿದ್ರೆ ಈ ಮೂರು ಕೂಡ ಡಿಡಕ್ಷನ್ ಸಿಗುತ್ತೆ. ಅಂದ್ರೆ ಟೋಟಲಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಏನ್ ಬಂದಿರುತ್ತೋ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಅಂದ್ಬಿಟ್ಟಿದೆ 60,000ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತು ಅನ್ಕೊಂಡೆ ಸ್ಟೂಡೆಂಟ್ಸ್? ಏನ್ ಹೇಳಿದೆ? ಮುನ್ಸಿಪಲ್ ಟ್ಯಾಕ್ಸ್ನ ಪೇಮೆಂಟ್ ನಾವು ಮಾಡಬೇಕು ಅಂದ್ರೆ ಏನಾಗಿರ್ಬೇಕು? ಕಂಡೀಷನ್ ನಂಬರ್ 1, ಪೇಯ್ಡ್ ಬೈ ದ ಓನರ್ ಆಗಿರಬೇಕು. ಪೇಯ್ಡ್ ಬೈ ದ ಓನರ್ ಆಗಿರಬೇಕು. ಟೆನೆಂಟ್ ಕೊಟ್ಟಿದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಡಿಡಕ್ಷನ್ ಸಿಗೋದಿಲ್ಲ, ಡಿಡಕ್ಟ್ ಮಾಡಬಾರ್ದು. ಈ ಡಿಡಕ್ಷನ್ ಅಲೋಡ್ ಆಗೋದು ಯಾವ ಬೇಸಿಸ್ ಮೇಲೆ ಆಗೋದು? ಪೇಮೆಂಟ್ ಬೇಸ್ ಮೇಲೆ ಆಗಿರೋದು. ಪೇ ಮಾಡಿದ್ರೆ ಡಿಡಕ್ಷನ್ ಸಿಗುತ್ತೆ, ಪೇ ಮಾಡಲಿಲ್ಲ ಅಂದ್ರೆ ಡಿಡಕ್ಷನ್ ಸಿಗೋದಿಲ್ಲ. ಆ ಪೇಮೆಂಟ್ ಮಾಡಿರೋದು ಅರಿಯರ್ಸ್ ಆಫ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರಲಿ ಅಥವಾ ಅಡ್ವಾನ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರಲಿ ಅಥವಾ ಕರೆಂಟ್ ಇಯರ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರಲಿ, ಅಲೋಡ್ ಆಗಿರುತ್ತೆ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಈಸ್ ಪೇಯ್ಡ್ ಡ್ಯೂರಿಂಗ್ ದ ಕರೆಂಟ್ ಇಯರ್, ಪೇಯ್ಡ್ ಬೈ ದ ಓನರ್ ಆಗಿರಬೇಕು. ಓನರ್ ಪೇಮೆಂಟ್ ಮಾಡಿರ್ಬೇಕು, ಕರೆಂಟ್ ಇಯರ್ ಪೇಮೆಂಟ್ ಮಾಡಿರ್ಬೇಕು. ಅದು ಹಿಂದಿನ ವರ್ಷದ್ದಾಗಿರ್ಬೋದು, ಮುಂದಿನ ವರ್ಷದ್ದಾಗಿರ್ಬೋದು, ಈ ವರ್ಷದ್ದಾಗಿರ್ಬೋದು. ಯಾವುದೇ ಮುನ್ಸಿಪಲ್ ಟ್ಯಾಕ್ಸ್ ಅಂದ್ರೆ ಅರಿಯರ್ಸ್ ಅಂದ್ರೆ ಹಿಂದಿನ ವರ್ಷದ್ದು. ಏನಿದು 10,000 ಯಾವ್ದ್ರದ್ದು? ಹಿಂದಿನ ವರ್ಷದ್ದು. 20,000, 30,000 ಯಾವ್ದ್ರದ್ದು? 30,000 ಯಾವ್ದ್ರದ್ದು? ಮುಂದಿನ ವರ್ಷದ್ದು. ಈ ವರ್ಷ ಯಾವುದು? 19, 20ರದ್ದು 20,000. ಹಾಗಾದ್ರೆ 10,000ನೂ ಡಿಡಕ್ಷನ್ ಸಿಗುತ್ತೆ, 20,000ನೂ ಸಿಗುತ್ತೆ, 30,000ನೂ ಸಿಗುತ್ತೆ. ಕಂಡೀಷನ್ ಏನು? ಪೇಯ್ಡ್ ಬೈ ದ ಓನರ್ ಆಗಿರಬೇಕು. ಅದು ಈ ವರ್ಷ ಕರೆಂಟ್ ಪ್ರೀವಿಯಸ್ ಇಯರ್ 1920ನಲ್ಲಿ ಪೇಮೆಂಟ್ ಆಗಿರಬೇಕು. ಆಗ ಮಾತ್ರ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ನಾನು ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಹೇಳಿದ್ದು
ಟ್ಯಾಕ್ಸ್ ವಿಚ್ ಇಸ್ ಕಲೆಕ್ಟೆಡ್ ಬೈ ದ ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತ್ ಆರ್ ಲೋಕಲ್ ಅಥಾರಿಟಿ ಆಗಿರಬೇಕು. ಅದಕ್ಕೆ ಏನ್ ಹೆಸರಿದೆ? ಒಂದು ಲೋಕಲ್ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್, ಹೌಸ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್, ಸಿವೇಜ್ ಟ್ಯಾಕ್ಸ್. ಈ ಏನೇ ಹೆಸರು ಕೊಟ್ಟಿದ್ರು ಕೂಡ ನೀವು GAV ನಲ್ಲಿ, ಯಾವುದರಲ್ಲಿ? GAV ನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ನೀವು ಲೆಸ್ ಮಾಡಬೇಕು. ಲೆಸ್ ಮಾಡಬೇಕು ಅನ್ನೋ ಕಂಡೀಷನ್ ಏನು? ಪೇ ಆಗಿರಬೇಕು, ಪೇಮೆಂಟ್ ಆಗಿರಬೇಕು. ಯಾರು ಪೇಮೆಂಟ್ ಮಾಡಿರ್ಬೇಕು? ಓನರ್ ಪೇಮೆಂಟ್ ಮಾಡಿರ್ಬೇಕು. ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗಲ್ಲ. ಓನರ್ ಪೇಮೆಂಟ್ ಮಾಡಿರ್ಬೇಕು, ಕರೆಂಟ್ ಇಯರ್ ನಲ್ಲಿ ಪೇಮೆಂಟ್ ಮಾಡಿರ್ಬೇಕು. ಕರೆಂಟ್ ಇಯರ್ ನಲ್ಲಿ ಎಷ್ಟೇ ಪೇಮೆಂಟ್ ಮಾಡಿದ್ರು ಕೂಡ ಅಲೋ ಆಗುತ್ತೆ, ಅಂದ್ರೆ ಡಿಡಕ್ಷನ್ ನೀವು ಕ್ಲೈಮ್ ಮಾಡ್ಬೋದು. ಅಂದ್ರೆ GAV ನಲ್ಲಿ ಆ ಮುನ್ಸಿಪಲ್ ಟ್ಯಾಕ್ಸ್ ನೀವು ಲೆಸ್ ಮಾಡ್ಬೋದು. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ಪೇಮೆಂಟ್ ಆಗಿರ್ಬೇಕು ಕರೆಂಟ್ ಇಯರ್ ನಲ್ಲಿ ಓನರ್ ಇಂದ. ಓನರ್ ಪೇಮೆಂಟ್ ಮಾಡಿರ್ಬೇಕು, ಕರೆಂಟ್ ಇಯರ್ ನಲ್ಲಿ ಪೇಮೆಂಟ್ ಮಾಡಿರ್ಬೇಕು. ಅಂದ್ರೆ ಕರೆಂಟ್ ಇಯರ್ ಅಂದ್ರೆ ಯಾವುದು? ನಿಮ್ಮ ಕರೆಂಟ್ ಇಯರ್ 1920 ನಲ್ಲಿ ಪೇಮೆಂಟ್ ಆಗಿರ್ಬೇಕು. ಜೊತೆಗೆ ಅದು ಅರಿಯರ್ಸ್ ಆದ್ರೂ ಹಾಕೊಳ್ಳಿ, ಅಡ್ವಾನ್ಸ್ ಆದ್ರೂ ಹಾಕೊಳ್ಳಿ, ಕರೆಂಟ್ ಇಯರ್ ಆದ್ರೂ ಹಾಕೊಳ್ಳಿ. ಈ ವರ್ಷ ಪೇಮೆಂಟ್ ಮಾಡಿದ್ರೆ ಅಲೋಡ್ ಆಗುತ್ತೆ. ಪೇಮೆಂಟ್ ಬೇಸ್ ಮೇಲೆ, ಪೇಯ್ಡ್ ಬೇಸಸ್ ಮೇಲೆ ಏನಾಗಿರುತ್ತೆ? ಪೇಯ್ಡ್ ಬೇಸಸ್ ಮೇಲೆ ಏನಾಗಿರುತ್ತೆ? ಅಲೋ ಆಗಿರುತ್ತೆ. ಅಕಸ್ಮಾತ್ ಏನಾದ್ರು ಮುನ್ಸಿಪಲ್ ಟ್ಯಾಕ್ಸ್ ಔಟ್ಸ್ಟ್ಯಾಂಡಿಂಗ್ ಅನ್ನೋ ಪದ ಕೊಟ್ಟಿದ್ರೆ, ಡ್ಯೂ ಅಂತ ಕೊಟ್ಟಿದ್ರೆ, ನಾಟ್ ಪೇಯ್ಡ್ ಅಂತ ಕೊಟ್ಟಿದ್ರೆ, ಅನ್ಪೇಯ್ಡ್ ಅಂತ ಕೊಟ್ಟಿದ್ರೆ, ಯೆಟ್ ಟು ಬಿ ಪೇಯ್ಡ್ ಅಂತ ಕೊಟ್ಟಿದ್ರೆ ಡಿಡಕ್ಷನ್ ಸಿಗಲ್ಲ ಸ್ಟೂಡೆಂಟ್ಸ್. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಅಲೋಡ್ ಆಸ್ ಡಿಡಕ್ಷನ್ ಫ್ರಮ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ if and only if it is paid by the owner during the current year. If paid by the tenant is not deductible, not allowed as deduction. So ಏನ್ ಹೇಳಿದೆ? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ನ ಲೆಸ್ ಮಾಡಬೇಕು. ಆದರೆ GAV ಇರುತ್ತೆ, ಅದರಲ್ಲಿ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಅದಕ್ಕೆ ಇನ್ನೊಂದು ಹೆಸರು ಲೋಕಲ್ ಟ್ಯಾಕ್ಸ್, ಅದಕ್ಕೆ ಇನ್ನೊಂದು ಹೆಸರು ವಾಟರ್ ಟ್ಯಾಕ್ಸ್, ಅದಕ್ಕೆ ಇನ್ನೊಂದು ಹೆಸರು ಸಿವೇಜ್ ಟ್ಯಾಕ್ಸ್, ಅದಕ್ಕೆ ಇನ್ನೊಂದು ಹೆಸರು ಹೌಸ್ ಟ್ಯಾಕ್ಸ್, ಅದಕ್ಕೆ ಇನ್ನೊಂದು ಹೆಸರು ಪ್ರಾಪರ್ಟಿ ಟ್ಯಾಕ್ಸ್. ಪೇಮೆಂಟ್ ಆಗಿರ್ಬೇಕು ಓನರ್ ಇಂದ ಕರೆಂಟ್ ಇಯರ್ ನಲ್ಲಿ. ಅದು ಅರಿಯರ್ಸ್ ಆದ್ರೂ ಆಗಿರ್ಬೋದು, ಕರೆಂಟ್ ಇಯರ್ ಆದ್ರೂ ಆಗಿರ್ಬೋದು, ಅಥವಾ ಅಡ್ವಾನ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಆದ್ರೂ ಆಗಿರ್ಬೋದು. ಏನ್ ಮಾಡ್ಬೇಕಾಗಿರುತ್ತೆ? GAV ಇಂದ ಲೆಸ್ ಮಾಡಿದ್ರೆ ಅದನ್ನ ನಾವು ಕರಿತೀವಿ ನೆಟ್ ಆನ್ಯುಯಲ್ ವ್ಯಾಲ್ಯೂ, NAV, ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸ್ಟೂಡೆಂಟ್ಸ್? ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಆ ನೆಟ್ ಆನ್ಯುಯಲ್ ವ್ಯಾಲ್ಯೂ NAV ಶಾರ್ಟ್ ಫಾರ್ಮ್ ನೀವು ಉಪಯೋಗಿಸಬಹುದು ಎಕ್ಸಾಮಿನೇಷನ್. NAV ಅಂತ ಉಪಯೋಗಿಸಬಹುದು. ಈ NAV ಬಂದ ನಂತರ ಏನ್ ಸಿಗುತ್ತೆ? ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸಿಗುತ್ತೆ ಸ್ಟೂಡೆಂಟ್ಸ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಅದರಲ್ಲಿ ಎರಡು ಡಿಡಕ್ಷನ್ ಸಿಗುತ್ತೆ. ಎರಡೇ ಡಿಡಕ್ಷನ್ ಸಿಗೋದು. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕ್ಷನ್ 24A. 24A ಪ್ರಕಾರವಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಅಂದ್ರೆ ಏನರ್ಥ? ಇದು ಫಿಕ್ಸೆಡ್. ಏನದು? ಫಿಕ್ಸೆಡ್ ಡಿಡಕ್ಷನ್ ಸಿಗುತ್ತೆ. ಎಷ್ಟು ಪರ್ಸೆಂಟ್? 30% ಆಫ್ NAV. ಅಂದ್ರೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಇಲ್ಲಿ ಏನ್ ಬಂದಿರುತ್ತೋ, ಇದ್ರ ಮೇಲೆ 30%. ಏನ್ ಸ್ಟೂಡೆಂಟ್ಸ್? NAV ಇಂಟು 30% ಅಷ್ಟು ಡಿಡಕ್ಷನ್ ನಿಮ್ಗೆ ಸಿಗುತ್ತೆ. ಸೇ ಫಾರ್ ಎಕ್ಸಾಂಪಲ್ GAV 110 ಇದೆ ಅನ್ಕೊಳ್ಳಿ. ಮುನ್ಸಿಪಲ್ ಟ್ಯಾಕ್ಸ್ 10 ಆಯ್ತು ಅಂದ್ರೆ ಇನ್ನು ಉಳಿಯುವಂತಹ 100 ಏನಿದೆ, ಈ 100 ಅನ್ನೋದು NAV ಆಗಿರುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಳಿಬೇಕಾಗಿರುತ್ತೆ. ಎಷ್ಟು ಪರ್ಸೆಂಟ್? 30%. ಯಾವುದ್ರ ಮೇಲೆ? ಈ 100 ಮೇಲೆ, ಈ NAV ಮೇಲೆ. ಅಂದ್ರೆ 100 ಇಂಟು 30% ಅಂದ್ರೆ ಬರೋದು 30. ಸೊ ಈ NAV ಅನ್ನೋದು ನಿಲ್ ಆಗಿದ್ದಾಗ ಕಂಡೀಷನ್ ಹೇಳ್ತಾ ಇದೀನಿ ಸ್ಟೂಡೆಂಟ್ಸ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿದೆ ಇದು ಫಿಕ್ಸ್ ಆಗಿರುತ್ತೆ, ಫಿಕ್ಸೆಡ್ ಡಿಡಕ್ಷನ್. ಸೊ ಈ NAV ಅನ್ನೋದು ನಿಲ್ ಆಗಿದ್ದಾಗ, ನಿಲ್ ಮೇಲೆ 30% ಎಷ್ಟು ಬರುತ್ತೆ? ನಿಲ್ ಆಗಿರುತ್ತೆ. 0 ಇಂಟು 30% ಏನಾಗುತ್ತೆ? 0 ಆಗಿರುತ್ತೆ. ಆಗ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಾಗಿರುತ್ತೆ? ನಿಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಥವಾ NAV ಅಕಸ್ಮಾತ್ ಏನಾದ್ರು ಮೈನಸ್ ಫಿಗರ್ ಏನಾದ್ರು ಬಂದಿದ್ರು ಕೂಡ ಏನ್ ಹೇಳಿದೆ?
NAV ಮೈನಸ್ ಫಿಗರ್ ಏನಾದ್ರು ಬಂದಿದ್ರೆ, ಸರ್ NAV ಮೈನಸ್ ಫಿಗರ್ ಹೆಂಗ್ ಸರ್ ಬರುತ್ತೆ? ಸೇ ಫಾರ್ ಎಕ್ಸಾಂಪಲ್ GAV ಇದೆ, GAV 110 ಇದೆ, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಹೋದ ವರ್ಷದ್ದು, ಅದರ ವರ್ಷದ್ದು, ಈ ವರ್ಷದ್ದು, ಮುಂದಿನ ವರ್ಷದ್ದು, ಅದು ಮುಂದಿನ ವರ್ಷದ್ದು ಎಲ್ಲ ಸೇರಿಸಿ ಅವನು 120 ಕಟ್ಬಿಟ್ಟ. ಈ ವರ್ಷ ಏನ್ ಮಾಡ್ದ? 120 ಕಟ್ದ. ಹಾಗಾದ್ರೆ 10 ಬರ್ತಾ ಇದೆ ಅಲ್ವಾ, ಅದು ಮೈನಸ್ ಫಿಗರ್ ಬರ್ತದೆ. 110 ಅಲ್ಲಿ 120 ಹೋದ್ರೆ ಬರೋದೇನಾಗಿರುತ್ತೆ? ಈ ಮೈನಸ್ ಫಿಗರ್ ಆಗಿರುತ್ತೆ. ಈ ಮೈನಸ್ ಫಿಗರ್ ಅನ್ನೋದು ಮೇಲೆ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಅಪ್ಲೈ ಮಾಡಿದ್ರೆ ನೀವು ನಿಲ್ ಅಂತಾನೆ ಇಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಂತ ಇಡಬೇಕು? ನಿಲ್. ಮೈನಸ್ ಫಿಗರ್ ಬಂದಾಗ ಈ NAV ಅನ್ನೋದು ಮೈನಸ್ ಫಿಗರ್ ಬಂದಾಗ ಈ NAV ಅನ್ನೋದು ಅದ್ರ ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಅಪ್ಲೈ ಮಾಡಬಾರ್ದು. 2 ಕೇಸ್ನಲ್ಲಿ ಕೇಸ್ ನಂಬರ್ ಒನ್ ಅದು ನಿಲ್ ಆಗಿದ್ದಾಗ 30% ಅಪ್ಲೈ ಮಾಡಕ್ ಹೋಗ್ಬೇಡಿ. ಕೇಸ್ ನಂಬರ್ ಟು ಮೈನಸ್ ಫಿಗರ್ ಬಂದಾಗ. ಕೇಸ್ ನಂಬರ್ 3 ಒಂದಿದೆ, ಅದು ನೆಕ್ಸ್ಟ್ ಇನ್ನು 1-2 ಸೆಷನ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ 3 ಕೇಸ್ಗಳಲ್ಲಿ ಒಂದು ನಿಲ್ಲಾಗಿದ್ರೆ, ಏನು NAV ನಿಲ್ಲಾಗಿದ್ರೆ ಅಥವಾ ಮೈನಸ್ ಫಿಗರ್ ಬಂದಿದ್ರೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಅಪ್ಲೈ ಮಾಡಬಾರ್ದು, ನಿಲ್ ಅಂತಾನೆ ಇಡಬೇಕಾಗಿರುತ್ತೆ. ಇದು ಫಿಕ್ಸೆಡ್ ಡಿಡಕ್ಷನ್ ಕೊಟ್ಬಿಡೋ ಅಂತ. ಈ ಮನೆ ಮೇಲೆ ಅವನು ರೆಂಟಲ್ ಇನ್ಕಮ್ ಏನ್ ರಿಸೀವ್ ಮಾಡ್ತಿದ್ದಾನೋ, ಈ ಮನೆ ಮೇಲೆ ಅವನೇನು ರೆಂಟಲ್ ಇನ್ಕಮ್ ರಿಸೀವ್ ಮಾಡ್ತಾ ಇದ್ದಾನೋ, ಆ ರೆಂಟಲ್ ಇನ್ಕಮ್ ನ ರಿಸೀವ್ ಮಾಡಕ್ಕೆ ಕೆಲವು ಖರ್ಚುಗಳಾಗಿರುತ್ತೆ. ಏನ್ ಖರ್ಚುಗಳಾಗಿರುತ್ತೆ? ಮನೆ ಮೇಲೆ ಇನ್ಶೂರೆನ್ಸ್ ಮಾಡ್ತಿರ್ಬೋದು, ರಿಪೇರಿ ಖರ್ಚಾಗಿರ್ಬೋದು, ಅಥವಾ ಆನ್ಯುವಲ್ ಚಾರ್ಜ್ ಮಾಡಿಸಿರ್ಬೋದು, ಬೇರೆ ಬೇರೆ ಖರ್ಚುಗಳಾಗಿರುತ್ತೆ. ಆ ಖರ್ಚುಗಳೇನಾದ್ರು ಆಗಿರುವಂತಹ ಸಂದರ್ಭದಲ್ಲಿ ಆ ಇನ್ಕಮ್ ಅಷ್ಟು ನನ್ನ ಇನ್ಕಮ್ ಅಲ್ಲ, ನಾನು ಅದಕ್ಕೋಸ್ಕರ ಖರ್ಚು ಮಾಡಿದ್ದೀನಿ, ನನಗೆ ಡಿಡಕ್ಷನ್ ಕೊಡಿ ಅಂತ ಅಸಸಿ ಕೇಳಿದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತೋ, ನೀನು ಖರ್ಚು ಮಾಡಿದ್ಯೋ ಬಿಟ್ಟಿದ್ಯೋ. ಸೇ ಫಾರ್ ಎಕ್ಸಾಂಪಲ್ ನಾನು ಮೈಸೂರಿನಲ್ಲಿ ವಾಸವಾಗಿದ್ದೀನಿ, ಮಾಗಡಿನಲ್ಲಿ ನನ್ನ ಮನೆ ನಾನು ಬಾಡಿಗೆ ಕೊಟ್ಟಿದ್ದೀನಿ. ಮಾಗಡಿನಲ್ಲಿ ಏನ್ ಮಾಡಿದ್ದೀನಿ? ನಾನು ನನ್ನ ಮನೆನ ಬಾಡಿಗೆ ಕೊಟ್ಟಿದ್ದೀನಿ. ಆ ಬಾಡಿಗೆ ಕೊಟ್ಟಿರುವಂತಹ ಮನೆಯನ್ನ ರೆಂಟ್ನ ವಸೂಲಿ ಮಾಡಕ್ಕೆ ನಾನು ತಿಂಗಳಿಗೆ ಅಲ್ಲಿಂದ ಇಲ್ಲಿಗೆ ವಾಪಸ್ ಬಂದು ಹೋಗ್ತೀನಿ. ರೆಂಟ್ 10,000, ನಾನು ಬಂದು ಹೋಗ್ಲಿಕ್ಕೆ 1,000 ರೂಪಾಯಿ ಖರ್ಚಾಗುತ್ತೆ. ಅದು ನಾವು ಕರಿತೀವಿ ಕಲೆಕ್ಷನ್ ಚಾರ್ಜಸ್, ರೆಂಟ್ ಕಲೆಕ್ಷನ್ ಚಾರ್ಜಸ್. ಆ ಖರ್ಚು ಮಾಡಿದ್ದೀನಿ ನಾನು, ಅದಕ್ಕೆ ನನಗೆ ಡಿಡಕ್ಷನ್ ಕೊಡಿ. ಮನೆ ಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಮನೆನೆಲ್ಲ ರಿಪೇರಿ ಮಾಡಿಸಿದ್ದೀನಿ, ಅದಕ್ಕೆ ನನಗೆ ಡಿಡಕ್ಷನ್ ಕೊಡಿ, ಅಷ್ಟು ನನಗೆ ರೆಂಟಲ್ ಇನ್ಕಮ್ ಅಲ್ಲ ಅಂತ ಆತ ಕೇಳಿದಾಗ ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು, ಈ ಎಲ್ಲಾ ಖರ್ಚುಗಳು ನೀನು ಖರ್ಚು ಮಾಡಿದ್ಯೋ ಮಾಡಿಲ್ವೋ ಸ್ಟ್ರೈಟ್ ಅವೇ ಫಿಕ್ಸೆಡ್ ಆಗಿ ನೀನು ಮಾಡದಿದ್ರು ನಿಮ್ಗೊಂದು ಡಿಡಕ್ಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೆ. ಏನ್ ಕೊಡ್ತಾ ಇದ್ದಾರೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಾ ಇದ್ದಾರೆ. ಏನ್ ಡಿಡಕ್ಷನ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಈ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಡಿಡಕ್ಷನ್ ಸಿಗೋದೇ ಎರಡು. ಅಕಸ್ಮಾತ್ ಏನಾದ್ರು ಅದರ್ ಎಕ್ಸ್ಪೆನ್ಸಸ್ ಏನಾದ್ರು ನೀವು ಮೀಟ್ ಮಾಡ್ತಿದ್ರೆ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸಿಗಲ್ಲ. ಏಕೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಅಂತ ಡಿಡಕ್ಷನ್ಸ್ ಯಾವ್ಯಾವುದು ಅಂತಂದ್ರೆ ಲಿಫ್ಟ್ ಚಾರ್ಜಸ್ ಆಗಿರ್ಬೋದು, ಇನ್ಶೂರೆನ್ಸ್ ಚಾರ್ಜಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗಿರ್ಬೋದು, ವಾಟರ್ ಚಾರ್ಜಸ್ ಆಗಿರ್ಬೋದು, ಪಾರ್ಕಿಂಗ್ ಚಾರ್ಜಸ್ ಆಗಿರ್ಬೋದು, ಸೊಸೈಟಿ ಚಾರ್ಜಸ್ ಆಗಿರ್ಬೋದು, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಗಿರ್ಬೋದು. ಈ ಎಲ್ಲ ಎಕ್ಸ್ಪೆನ್ಸಸ್ ಅವನು ಮೆಟ್ ಮಾಡಿದ್ರು ಕೂಡ ಅವನಿಗೆ ಯಾವುದೇ ಡಿಡಕ್ಷನ್ ಅವನಿಗೆ ಸಿಗೋದಿಲ್ಲ. ಇನ್ಸ್ಟೆಡ್ ಆಫ್ ಗಿವಿಂಗ್ ದೀಸ್ ಡಿಡಕ್ಷನ್ಸ್ ಸ್ಟ್ರೈಟ್ ಅವೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ಬಿಟ್ಟಿದೆ. ಎಷ್ಟು ಪರ್ಸೆಂಟ್? 30% ಸ್ಟ್ರೈಟ್ ಅವೇ ಕೊಡ್ತಾರೆ. ಅಕಸ್ಮಾತ್ ಏನಾದ್ರು ಈ ಡಿಡಕ್ಷನ್ಸ್ ಏನಾದ್ರು ನಿಮ್ಮ ಪ್ರಾಬ್ಲಮ್ ಅಲ್ಲ ಅಕಸ್ಮಾತ್ ಏನಾದ್ರು ಕೊಟ್ಟಿದ್ರೆ ಕಾಮಿಡಿ ತರ ಒಂದು ಸ್ಮೈಲ್ ಕೊಟ್ಟು ಈ ಪ್ರಾಬ್ಲಮ್ಗೂ ಈ ಐಟಮ್ಗೂ ಸಂಬಂಧ ಇಲ್ಲ ಅಂತಂದ್ಬಿಟ್ಟಿದೆ. ಆ ಐಟಮ್ಸ್ನ ಬಿಟ್ಬಿಡಿ ಸ್ಟೂಡೆಂಟ್ಸ್, ದೋಸ್ ಆರ್ ಆಲ್ ಕಾಮಿಡಿ ಐಟಮ್ಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸೊಲ್ಯೂಷನ್. ಓಕೆ, ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A ಪ್ರಕಾರವಾಗಿ 30% ಆಫ್ NAV ಸಿಗುತ್ತೆ. 30% ಆಫ್ NAV ನಿಲ್ ಆಗಿದ್ದಾಗ ಅಥವಾ ನೆಗೆಟಿವ್ ಆಗಿದ್ದಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ
ಕ್ಲೈಮ್ ಮಾಡಲಿಕ್ಕೆ ಹೋಗಬಾರ್ದು, ನಿಲ್ಲಂತಾನೆ ಇಡಬೇಕು. ಎರಡನೇ ಡಿಡಕ್ಷನ್ ಅಂಡರ್ ಸೆಕ್ಷನ್ 24B. 24B ಏನಂತ ಹೇಳುತ್ತೆ ಅಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್. ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಈ ಮನೆನ ಕಟ್ಟಕ್ಕೋಸ್ಕರ ಹಾಕೊಳ್ಳಿ, ಅಥವಾ ಪರ್ಚೇಸ್ ಮಾಡೋಕ್ಕೋಸ್ಕರ ಆಗಲಿ, ಅಥವಾ ರಿನೋವೇಷನ್ ಮಾಡೋಕ್ಕೋಸ್ಕರ ಹಾಕೊಳ್ಳಿ, ರಿಪೇರಿ ಮಾಡ್ಸೋಕ್ಕೋಸ್ಕರ ಹಾಕೊಳ್ಳಿ, ಲೋನ್ ಏನಾದ್ರು ನೀವು ತಗೊಂಬಂದಿದ್ರೆ, ಮತ್ತೆ ರಿಪೀಟ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಹಾಕೊಳ್ಳಿ, ಪರ್ಚೇಸ್ ಮಾಡೋಕ್ಕೋಸ್ಕರ ಹಾಕ್ಕೊಳ್ಳಿ, ರಿಪೇರಿ ಮಾಡ್ಸೋಕ್ಕೋಸ್ಕರ ಹಾಕ್ಕೊಳ್ಳಿ, ರಿನೋವೇಷನ್ ಮಾಡ್ಸೋಕ್ಕೋಸ್ಕರ ಹಾಕ್ಕೊಳ್ಳಿ, ನೀವು ಲೋನ್ ಏನಾದರೂ ಬಾರೋ ಮಾಡಿದ್ದು ಆ ಲೋನ್ ಮೇಲೆ ಏನಾದ್ರು ಇಂಟ್ರೆಸ್ಟ್ ಏನಾದ್ರು ಪೇಮೆಂಟ್ ಮಾಡ್ತಿದ್ರೆ ಆಗ ನಿಮಗೆ ಆ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ ಸಿಗತ್ತೆ. ಆ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಷನ್ ಸಿಗತ್ತೆ. ಈ ಇಂಟ್ರೆಸ್ಟ್ ಆನ್ ಲೋನ್ ಈಸ್ ಡಿಡಕ್ಟಬಲ್ ಆನ್ ಡ್ಯೂ ಬೇಸಿಸ್. ಯಾವ ಬೇಸಸ್? ಡ್ಯೂ ಬೇಸಸ್ ಮೇಲೆ ಡಿಡಕ್ಷನ್ ಸಿಗುತ್ತೆ. ಅಂದ್ರೆ ಈ ವರ್ಷ ನೀವು ಪೇಮೆಂಟ್ ನೀವು ಮಾಡಿದ್ದೀರೋ ಮಾಡಿಲ್ವೋ ಅದಕ್ಕೆ ಸಂಬಂಧ ಪಡೋದಿಲ್ಲ. ಈ ವರ್ಷ ನೀವು ಕಟ್ಟಬೇಕಾಗಿತ್ತು ಸಾಕು. ಲೋನ್ ತಗೊಂಡು ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಲೋನ್ ನೀವು ತಗೊಂಡಿದ್ದೀರಾ, ಆ ಲೋನ್ ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ? ಬಡ್ಡಿ ಕಟ್ಟಬೇಕಾಗಿದೆ. ಎಷ್ಟು ಕಟ್ಟಬೇಕಾಗಿದೆಯೋ ಅಷ್ಟು ಡಿಡಕ್ಷನ್ ಇಲ್ಲಿ ಸಿಗುತ್ತೆ. ಸೇ ಫಾರ್ ಎಕ್ಸಾಂಪಲ್ 1 lakh rupees ಅಷ್ಟು SBI ನಿಂದ ಹೌಸಿಂಗ್ ಲೋನ್ ನೀವು ತಗೊಂಡಿದ್ರಿ, ಮನೆನ ಕಟ್ಟಕ್ಕೋಸ್ಕರ ಲೋನ್ ತಗೊಂಡಿದ್ರಿ. ಇದಕ್ಕೆ ವರ್ಷಕ್ಕೆ 10% ಇಂಟ್ರೆಸ್ಟ್ ಅಂದ್ರೆ 10,000 ರೂಪಾಯಿಯಷ್ಟು ನೀವು ಪೇಮೆಂಟ್ ಮಾಡಬೇಕಾಗಿತ್ತು. 8,000 ಪೇಮೆಂಟ್ ಮಾಡಿದ್ದೀರಾ, ಇನ್ನ 2,000 ರೂಪಾಯಿಯಷ್ಟು ಡ್ಯೂ ಆಗಿದೆ. ಇದು ಪೇಮೆಂಟ್ ಆಗಿದೆ, ಇದು ಡ್ಯೂ ಆಗಿದೆ. ಹಾಗಾದ್ರೆ ಪೇಮೆಂಟ್ ಎಷ್ಟಾಗಿದೆ? 8,000. ಡ್ಯೂ ಎಷ್ಟಿದೆ? 2,000. ಇವೆರಡು ನಾವು ಕನ್ಸಿಡರ್ಗೆ ತಗೊಳಕ್ ಹೋಗ್ಬಾರ್ದು. ಅದೇನಾದ್ರು ಪೇಮೆಂಟ್ ಆಗಬೇಕಾಗಿರೋದು ಯಾವುದ್ರ ಪ್ರಕಾರವಾಗಿ ಮುನ್ಸಿಪಲ್ ಟ್ಯಾಕ್ಸ್ ನಲ್ಲಿ ಪೇಮೆಂಟ್ ಆಗಿದ್ರೆ ಮಾತ್ರ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಷನ್ ಸಿಗೋದು. ಆದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಾರೋಡ್ ಈಸ್ ಡಿಡಕ್ಟಬಲ್ ಆನ್ ಡ್ಯೂ ಬೇಸಿಸ್. ಅಂದ್ರೆ ಎಷ್ಟು ಸಾವಿರ ರೂಪಾಯಿಯಷ್ಟು 10,000 ರೂಪಾಯಿಯಷ್ಟು ನೀವು ಇಂಟ್ರೆಸ್ಟ್ ನ ಕಟ್ಟಬೇಕಾಗಿತ್ತು. ಮನೆ ಕಟ್ಟಕ್ಕೋಸ್ಕರ ನೀವು ಸಾಲ ತಗೊಂಡಿದ್ರೆ ಸೊ ಇಲ್ಲಿ 10,000 ರೂಪಾಯಿಯಷ್ಟು ಡಿಡಕ್ಷನ್ ನಿಮ್ಗೆ ಸಿಗುತ್ತೆ ಸ್ಟೂಡೆಂಟ್. ಇಲ್ಲಿ ಈ ಇಂಟ್ರೆಸ್ಟ್ ಆನ್ ಲೋನ್ ಬಗ್ಗೆ ಇಲ್ಲಿ 2 ತರ ಇಂಟ್ರೆಸ್ಟ್ ಆನ್ ಲೋನ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ದ ಕರೆಂಟ್ ಇಯರ್, ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್. ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಇನ್ನ ಒಂದು 4 ಸೆಷನ್ ಆದ್ಮೇಲೆ ಇದು ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ ಅಲ್ಲೂ ಇದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಸೆಕ್ಷನ್ ಬಿ ಗಾದ್ರೂ ಇರುತ್ತೆ ಅಥವಾ ಸಿ ನಲ್ಲಾದ್ರೂ ಒಂದು ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಇದನ್ನ ನೆಕ್ಸ್ಟ್ ಕಮಿಂಗ್ ಸೆಷನ್ಸ್ ಅಲ್ಲಿ ಈ ಪ್ರೀ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ ಸ್ಟೂಡೆಂಟ್ಸ್? ಸೊ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಡ್ಯೂ ಬೇಸಸ್ ಮೇಲೆ ಡಿಡಕ್ಷನ್ ಸಿಗುತ್ತೆ. ಎರಡನೇದು, ಈ ಲೋನ್ ನ ಒಂದು ಲೋನ್ ಇದೆ, ಈ 1 ಲಕ್ಷ ಇದೆ. ಈ 1 ಲಕ್ಷ ರೂಪಾಯಿ ಅಷ್ಟು ನಾನು SBI ನಲ್ಲಿ 10% ಹಂಗೆ ತಗೊಂಡಿದ್ದೆ. ಈಗೇನಾಯ್ತು ಅಂತಂದ್ರೆ ಕೆನರಾ ಬ್ಯಾಂಕ್ ಅವ್ರು ಏನ್ ಮಾಡ್ತಾ ಇದಾರೆ? 8% ಹಂಗೆ ಕೊಡ್ತಾ ಇದ್ದಾರೆ ಲೋನ್. ಸೊ SBI ಹತ್ರ ತಗೊಂಡಿರೋ ಸಾಲನ ತೀರ್ಸಕ್ಕೋಸ್ಕರ ಕೆನರಾ ಬ್ಯಾಂಕ್ ಅಲ್ಲಿ ತಗೊಂತೀನಿ. ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇದೆ ಅಲ್ಲಿ. ಕೆನರಾ ಬ್ಯಾಂಕ್ ಅಲ್ಲಿ ಆ 1 ಲಕ್ಷ ತಗೊಂಡು ಈ SBI ಲೋನ್ ನ ರೀಪೇಮೆಂಟ್ ಮಾಡ್ಬಿಡ್ತೀನಿ. ಏನ್ ಹೇಳಿದೆ? SBI ನಲ್ಲಿ ಸಾಲನ ವಾಪಸ್ ಕೊಟ್ಬಿಡ್ತೀನಿ. ಎಲ್ಲಿಂದ ಲೋನ್ ತಗೊಂಡಿದ್ದ ನಾನು? ಕೆನರಾ ಬ್ಯಾಂಕ್ ಇಂದ. ಏನಕ್ಕೋಸ್ಕರ? ರೀಪೇಮೆಂಟ್ ಆಫ್ ಓಲ್ಡ್ ಲೋನ್. ಓಲ್ಡ್ ಲೋನ್ ನ ರೀಪೇಮೆಂಟ್ ಮಾಡಕ್ಕೋಸ್ಕರ ಹೊಸ ಲೋನ್ ಏನಾದ್ರು ನಾವು ತಗೊಂಡಿದ್ರೆ ಆ ಹೊಸ ಲೋನ್ ಮೇಲೆ ಏನ್ ಕಟ್ಟಬೇಕು? ಇಂಟ್ರೆಸ್ಟ್ ಕಟ್ಟಬೇಕು. ಹಾಗಾದ್ರೆ 1 ಲಕ್ಷದ ಮೇಲೆ 8% ಅಷ್ಟು 8,000 ರೂಪಾಯಿಯಷ್ಟು ಈ ವರ್ಷ ಡಿಡಕ್ಷನ್ ಸಿಗುತ್ತೆ. ಅಂದ್ರೆ ಓಲ್ಡ್ ಲೋನ್ ನ ರೀಪೇಮೆಂಟ್ ಮಾಡೋಕ್ಕೋಸ್ಕರ ಹೊಸ ಲೋನ್ ತಗೊಂಡು ಅದ್ರ ಮೇಲೆ ಏನಾದ್ರು ಬಡ್ಡಿ ಕಟ್ಟಿದ್ರೆ ಅದ್ರ ಮೇಲೂ ಆ ಒಂದು ಇಂಟ್ರೆಸ್ಟ್ ಡಿಡಕ್ಷನ್ ಕೂಡ ಸಿಗುತ್ತೆ. ಓಕೆನಾ? ಈ ಕೆನರಾ ಬ್ಯಾಂಕ್ ಇಂದ ಹೋದ ವರ್ಷ 1 ಲಕ್ಷ ಸಾಲ ತಗೊಂಡಿದ್ದೀನಿ ಅಂತ ಅನ್ಕೋಣ. ಈ ವರ್ಷ ಎಷ್ಟು ಕಟ್ಟಬೇಕು? 1 ಲಕ್ಷದ ಮೇಲೆ 8% ಅಂದ್ರೇನು? 8,000 ರೂಪಾಯಿ ನಾನು ಕಟ್ಟಬೇಕು. 8,000 ರೂಪಾಯಿ ಕಟ್ಟಬೇಕು. ನನ್ನ ಹತ್ರ 8,000 ರೂಪಾಯಿ ಇಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಮತ್ತೆ ಒಂದು ಬ್ಯಾಂಕ್ ಹೋಗ್ಬಿಟ್ಟಿದೆ. 8,000 ರೂಪಾಯಿನ ಮತ್ತೆ ಲೋನ್ ತಗೊಂತೀನಿ. ಮತ್ತೇನ್ ಮಾಡ್ತೀನಿ? ಲೋನ್ ತಗೊಂತೀನಿ. ಈ ಲೋನ್ ಮೇಲೆ 10% ಬಡ್ಡಿ ಹಾಕ್ತಾರೆ ಅಂದ್ರೆ 800 ರೂಪಾಯಿಯಷ್ಟು ಇಂಟ್ರೆಸ್ಟ್ ಇರುತ್ತೆ. ಯಾವ ಪಾರ್ಟ್ ನಾನು ಮಾತಾಡ್ತಾ ಇರೋದು? ಇಂಟ್ರೆಸ್ಟ್ ಪಾರ್ಟ್.
ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದ್ದೀನಿ? 800 ರೂಪಾಯಿ ಕಟ್ತಾ ಇದ್ದೀನಿ. ಏನಕ್ಕೆ 800 ರೂಪಾಯಿ ಕಟ್ತಾ ಇದ್ದೀರಾ? 8,000 ರೂಪಾಯಿ ಲೋನ್ ತೊಗೊಂಡಿದ್ದೆ. ಲೋನ್ ಏನಕ್ಕೆ ತೊಗೊಂಡಿದ್ದು ನೀವು? ಲೋನ್ ಏನಕ್ಕೆ ತೊಗೊಂಡಿದ್ದು? ಇಂಟ್ರೆಸ್ಟ್ನ ರೀಪೇಮೆಂಟ್ ಮಾಡೋಕ್ಕೋಸ್ಕರ ಲೋನ್ ತೊಗೊತಾ ಇದ್ದೀನಿ. ಈ 8,000 ರೂಪಾಯಿಯಷ್ಟು ಇಂಟ್ರೆಸ್ಟ್ನ ಪೇಮೆಂಟ್ ಮಾಡೋಕ್ಕೋಸ್ಕರ ನಾನು ಲೋನ್ನ ತಗೊಂಡಿದ್ದೀನಿ. ಅದ್ರ ಮೇಲೆ ಬಡ್ಡಿ. ಈ ಬಡ್ಡಿ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್. ಸೊ ಈ 800 ರೂಪಾಯಿ ಇಂಟ್ರೆಸ್ಟ್ ಡಿಡಕ್ಷನ್ ಸಿಗೋದಿಲ್ಲ. ಅಕಸ್ಮಾತ್ ಏನಾದರೂ ಇಂಟ್ರೆಸ್ಟ್ನ ಔಟ್ಸೈಡ್ ಇಂಡಿಯಾದಲ್ಲಿ ಪೇಮೆಂಟ್ ಏನಾದ್ರು ಮಾಡ್ತಿದ್ರೆ ಡಿಡಕ್ಷನ್ ಸಿಗುತ್ತೆ. ಕಂಡೀಷನ್ ಒಂದೇ, ಆ ಇಂಟ್ರೆಸ್ಟ್ ಏನು ಔಟ್ಸೈಡ್ ಇಂಡಿಯಾ ನೀವು ಕಳಿಸ್ತಾ ಇದ್ದೀರಾ ಅದಕ್ಕೆ ಏನಾಗಿರ್ಬೇಕು? TDS ಆಗಿರಬೇಕು. ಸ್ಟೂಡೆಂಟ್ ಏನಾಗಿರ್ಬೇಕು? TDS ಆಗಿರಬೇಕು. ಔಟ್ಸೈಡ್ ಇಂಡಿಯಾ ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ ವಿತೌಟ್ TDS ಅಂದ್ರೆ ಡಿಡಕ್ಷನ್ ಸಿಗೋದಿಲ್ಲ ಸ್ಟೂಡೆಂಟ್ಸ್. ಹಾಗಾದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇಂಟ್ರೆಸ್ಟ್ ಆನ್ ಲೋನ್ ಇವೆರಡನ್ನೂ ಕೂಡ ಸೇರಿಸಿ ಈ NAV ನಲ್ಲಿ ಈ ಎರಡನ್ನೂ ಸೇರಿಸಿ ಬಂದಿರೋ ಅಮೌಂಟ್ನ ಕಳೆದ್ರೆ ಬರುವಂತಹ ಅಮೌಂಟ್ ಏನಿದೆ ಅಲ್ವಾ, ಇದನ್ನೇ ನಾವು ಇನ್ಕಮ್ ಫ್ರಮ್ HP ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ GAV ನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಕಳಿಬೇಕು, ಬರೋದು NAV ನಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಅದರಲ್ಲಿ 2 ಡಿಡಕ್ಷನ್, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್. ಇವೆರಡನ್ನು ಕಳೆದ್ರೆ ಬರೋದು ಇನ್ಕಮ್ ಫ್ರಮ್ HP. ವೆರಿ ಸಿಂಪಲ್. GAV ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಬರೋದು NAV ನಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಅದರಲ್ಲಿ ನಂಬರ್ 1 24A ಯಾವುದು? ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ NAV ಮಾಡಬೇಕು. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್ ಆಫ್ ಹೌಸ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 24B. ಎರಡನ್ನೂ ಸೇರಿಸಿ ಕಳೆದ್ರೆ ಅಂದ್ರೆ NAV ನಲ್ಲಿ ಬರೋದೇ ಇನ್ಕಮ್ ಫ್ರಮ್ HP ಸ್ಟೂಡೆಂಟ್ಸ್. ಹಾಗಾದ್ರೆ ಹೈಲೈಟ್ಸ್ ಏನ್ ಹೇಳ್ಬೇಕು? ಫಸ್ಟ್ NAV ತಗೊಬೇಕು, ಫಸ್ಟ್ GAV ತಗೊಬೇಕು. GAV ತಗೊಂಡು ಆಮೇಲೆ ಏನ್ ಮಾಡಬೇಕು? ಅದ್ರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಕಳಿಬೇಕು. ಮುನ್ಸಿಪಲ್ ಟ್ಯಾಕ್ಸ್ನ ಕಳೆದ್ರೆ ಬರೋದು NAV. ಮುನ್ಸಿಪಲ್ ಟ್ಯಾಕ್ಸ್ಗೆ ಏನಾಗಿರ್ಬೇಕು ಅಂತ ಹೇಳಿದ್ದೀನಿ? ಒಂದು ಓನರ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಓನರ್ ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಆಗಿರಬೇಕು. ಟೆನೆಂಟ್ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಸಿಗಲ್ಲ ಸ್ಟೂಡೆಂಟ್ಸ್. ಡ್ಯೂ, ಔಟ್ಸ್ಟ್ಯಾಂಡಿಂಗ್, ನಾಟ್ ಪೇಯ್ಡ್, ಯೆಟ್ ಟು ಬಿ ಪೇಯ್ಡ್, ಅನ್ಪೇಯ್ಡ್ ಅಂತ ಕೊಟ್ಟಿದ್ರೆ ಡಿಡಕ್ಷನ್ ಸಿಗಲ್ಲ ಸ್ಟೂಡೆಂಟ್. ಪೇಮೆಂಟ್ ಆಗಿರಬೇಕು, ಓನರೇ ಮಾಡಿರಬೇಕು. ಟೆನೆಂಟ್ ಮಾಡಿದ್ರೆ ಸಿಗಲ್ಲ. ಅದು ಅರಿಯರ್ಸ್ ಆಫ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಅಡ್ವಾನ್ಸ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಕರೆಂಟ್ ಇಯರ್ ಮುನ್ಸಿಪಲ್ ಟ್ಯಾಕ್ಸ್ ಆಗಿರ್ಬೋದು. ಮುನ್ಸಿಪಲ್ ಟ್ಯಾಕ್ಸ್ ಹೆಸರುಗಳೇನು? ಹೌಸ್ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್, ದೆನ್ ಸೇಲ್ಸ್ ಟ್ಯಾಕ್ಸ್, ಲೋಕಲ್ ಟ್ಯಾಕ್ಸಸ್, ವಾಟರ್ ಟ್ಯಾಕ್ಸಸ್. ಸೊ ಅವನ್ನೆಲ್ಲ ಏನ್ ಮಾಡಬೇಕು? ಮುನ್ಸಿಪಲ್ ಟ್ಯಾಕ್ಸ್ ಅಂತ ಲೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಹಾಗಾದ್ರೆ ನೆಟ್ ಆನ್ಯುಯಲ್ ವ್ಯಾಲ್ಯೂಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ನ ಕಳಿಬೇಕಾಗಿರುತ್ತೆ. ಅದರಲ್ಲಿ 2 ಡಿಡಕ್ಷನ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 24A ಪ್ರಕಾರವಾಗಿ ಏನಂತ ಹೇಳುತ್ತೆ? 30% ಆಫ್ NAV ಅಂತ ಹೇಳ್ತೀವಿ. NAV ಏನಾದ್ರು ನಿಲ್ಲಾಗಿದ್ದು ಅಥವಾ ಮೈನಸ್ ಫಿಗರ್ ಬಂದಿದ್ರೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗೋದಿಲ್ಲ. ಓಕೆ. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಾರೋಡ್, ಇದು ಡ್ಯೂ ಬೇಸಿಸ್ ಮೇಲೆ ಡಿಡಕ್ಷನ್ ಸಿಗೋದು. ಪೇ ಆಗಿರಲಿ, ಡ್ಯೂ ಆಗಿರಲಿ, ಯೆಟ್ ಟು ಬಿ ಪೇಯ್ಡ್ ಆಗಿರಲಿ, ಔಟ್ಸ್ಟ್ಯಾಂಡಿಂಗ್ ಇರಲಿ, ಡಿಡಕ್ಷನ್ ಏನು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾ ಇದ್ದಾನೋ ಮನೆ ಕಟ್ಟೋಕ್ಕೋಸ್ಕರ, ಪರ್ಚೇಸ್ ಮಾಡೋಕ್ಕೋಸ್ಕರ, ಅಥವಾ ರಿನೋವೇಷನ್, ರಿಪೇರ್ಸ್ಗೋಸ್ಕರ ತಗೊಂಡಿದ್ದಾನೋ ಅದನ್ನ ನಾವು ಡಿಡಕ್ಷನ್ ಕ್ಲೈಮ್ ಮಾಡ್ತೀವಿ. 24A ಮತ್ತು 24B ಇವೆರಡನ್ನೂ ಕೂಡಿ ಏನ್ ಮಾಡಿದೆ? NAV ನಲ್ಲಿ ಲೆಸ್ ಮಾಡಿದ್ರೆ ಬರೋದು ಇನ್ಕಮ್ ಫ್ರಮ್ HP ಆಗಿರುತ್ತೆ. ಇಷ್ಟು ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಈಗ ಹೋಗೋಣ ಯಾವುದಕ್ಕೆ ಹೋಗೋಣ? ಪ್ರಾಬ್ಲಮ್ ನಂಬರ್ 1. ಕಂಪ್ಯೂಟ್ ಇನ್ಕಮ್ ಫ್ರಮ್ HP ಆಫ್ ಮಿಸ್ಟರ್ ಗಣೇಶ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಈ ಕೆಳಗೆ ಕೊಟ್ಟಿರುವಂತಹ ಪರ್ಟಿಕ್ಯುಲರ್ಸ್ನ ಉಪಯೋಗಿಸ್ಕೊಂಡು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ? ನಾವು ಇನ್ಕಮ್ ಫ್ರಮ್ HPನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಸೊ ಹಾಗಾದ್ರೆ ಹೆಡಿಂಗ್ ಹಾಕಿರೋಣ. ಟೇಬಲ್ ಅನ್ನು ಮೊದಲೇ ಹಾಕ್ಕೊಂಡಿದ್ದೀನಿ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ HP ಆಫ್ ಮಿಸ್ಟರ್ ಗಣೇಶ್ ಅಂತ ಇದೆ. ಸೊ ಅದಕ್ಕೋಸ್ಕರ ಗಣೇಶ್ ಅಂತಾನೆ ಉಪಯೋಗಿಸೋಣ. ಸೊ ಫಾರ್ ದ ಅಸೆಸ್ಮೆಂಟ್ ಇಯರ್ 2021
ಮೊದಲೇ ಫಾರ್ಮ್ಯಾಟ್ ನಿಮ್ಗೆ ಹೇಳಿಬಿಟ್ಟಿದ್ದೆ. ಫಾರ್ಮ್ಯಾಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಏನು ಫಾರ್ಮ್ಯಾಟ್? ಜಿ ಎ ವಿನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಆಗಿದ್ರೆ ಮಾತ್ರನೇ ಕರೆಂಟ್ ಇಯರ್ ಪೇಮೆಂಟ್ ಮಾಡಿದ್ರೆ ಅಂದರೆ ಡಿಡಕ್ಷನ್ ಸಿಗುತ್ತೆ. ಲೆಸ್ ಮಾಡ್ರಿ, ಬರೋದು NAV. ಅದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ನಲ್ಲಿ 24A ಆ್ಯಂಡ್ 24B ಸಿಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು, ಇಂಟ್ರೆಸ್ಟ್ ಆನ್ ಲೋನ್. ಇಷ್ಟೇ ಸ್ಟೂಡೆಂಟ್ಸ್. ಹಾಗಾದರೆ GAV ಆತ ಕೊಟ್ಟಿದ್ದಾರೆ 3 lakhs. GAV 3 lakhs. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ಓನರ್ ಪೇಮೆಂಟ್ ಮಾಡಿರೋದು. ಓನರ್ ಪೇಮೆಂಟ್ ಮಾಡಿದ್ರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ಲೆಸ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಓನರ್ ಪೇಮೆಂಟ್ ಮಾಡಿದ್ರೆ ಅಂತಂದರೆ ಲೆಸ್ ಮಾಡ್ತೀವಿ. ಓನರ್ ಪೇಮೆಂಟ್ ಮಾಡಿರೋದು ಎಷ್ಟು? 20,000. ಬರೋ ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ. ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ಎಷ್ಟಿದೆ ಸ್ಟೂಡೆಂಟ್ಸ್? 3 lakhsಲ್ಲಿ 20,000 ಹೋದರೆ ಬರೋದು 2,80,000. 2,80,000ಅಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಕ್ಲೇಮ್ ಮಾಡಬೇಕು. 2,80,000 ಇಂಟು 30%. ಹಾಗಾದರೆ ಬರೋದು 2,80,000 ಮೇಲೆ 2,80,000 ಮೇಲೆ ಇಂಟು 30%. 84,000. ಎಷ್ಟು? 84,000. Interest on loan borrowed. Interest on loan borrowed for repairing of a house. ಎಷ್ಟಂತೆ? 30,000 ಅಂತೆ. 30,000 ಏನು ಮಾಡಬೇಕಾಗುತ್ತೆ? 30,000ನ ಆ್ಯಡ್ ಮಾಡಬೇಕಾಗಿರುತ್ತೆ. ಅಂದರೆ ಬರೋದು 1,14,000. 2,80,000ನಲ್ಲಿ 1,14,000ನ ಲೆಸ್ ಮಾಡಬೇಕು. ಬರೋ ಅಂತಹದ್ದು 1,66,000 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಇನ್ಕಮ್ ಫ್ರಮ್ HP. ನೋಡಿ ಎಷ್ಟು ಸಿಂಪಲ್ ಆಗಿ ಬರ್ತಾ ಇದೆ. ಇದು ನಾವು ಮಾಡಿದ್ದು ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್. ಸೆಕೆಂಡ್ ಪ್ರಾಬ್ಲಮ್ ಯಾರಂತೆ? ಮಿಸ್ಟರ್ ಸುಂದರ್ ಅಂತೆ. ಹಾಗಾದರೆ ಮಿಸ್ಟರ್ ಸುಂದರ್, ನಾನು ಮೊದಲೇ ಫಾರ್ಮ್ಯಾಟ್ನ ಕಾಪಿ ಮಾಡಿದ್ದೆ. ಸೊ ಮಿಸ್ಟರ್ ಭಾಸ್ಕರ್ ಅಂತ ಎಲ್ಲ ಪ್ರಾಬ್ಲಮ್ಗೂ ಇರ್ಬೋದು. ಅದನ್ನು ಚೇಂಜ್ ಮಾಡೋಣ. ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ HP ಆಫ್ ಮಿಸ್ಟರ್ ಸುಂದರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಹಾಗಾದರೆ ಫಸ್ಟ್ ಏನಿದೆ ಸ್ಟೂಡೆಂಟ್ಸ್? GAV, ಗ್ರಾಸ್ ಆ್ಯನ್ಯುಯಲ್ ವ್ಯಾಲ್ಯೂ. ಗ್ರಾಸ್ ಆ್ಯನ್ಯುಯಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 5 lakhs ಇದೆ. 5 lakhs ತಗೊಳ್ಳಿ. ನೆಕ್ಸ್ಟ್ ಆಮೇಲೆ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ವಿಚ್ ಈಸ್ ಪೇಯ್ಡ್ ಬೈ, ಏನಾಗಿರಬೇಕು? ಪೇಯ್ಡ್ ಬೈ ಓನರ್ ಆಗಿರಬೇಕು ಸ್ಟೂಡೆಂಟ್ಸ್. ಏನಾಗಿರಬೇಕು? ಓನರ್ ಆಗಿರಬೇಕು. ಹಾಗಾದರೆ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್. ಓನರ್ ಪೇಮೆಂಟ್ ಮಾಡಿರೋದು ಎಷ್ಟು? 10,000. ಅಂದರೆ ಬರೋದು 4,80,000 ವಿಲ್ ಬಿಕಮ್ ವಾಟ್? NAV. ಆ NAVನಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A ಬರುತ್ತೆ. ಇಲ್ಲಿ NAV ಮೈನಸ್ ಫಿಗರ್ ಬಂದರೆ ಅಥವಾ ನಿಲ್ ಬಂದರೆ ಏನು ಮಾಡಬಾರ್ದು? ಡಿಡಕ್ಷನ್ ಅಂಡರ್ ಸೆಕ್ಷನ್ 24A ಮಾಡಬಾರ್ದು ಅಂತ ಹೇಳಿದ್ದೆ. ಇಲ್ಲಿ 4,80,000 ಬಂದಿದೆ. 4,80,000 ಇಂಟು 30%. ಸ್ಟೂಡೆಂಟ್ಸ್ 4,80,000 ಇಂಟು 30% ಅಂದರೆ ಬರೋದು 1,44,000. ದೆನ್ ರಿಪೇರಿಂಗ್ ಆಫ್ ಹೌಸ್ ಇದೆ. ಹೌಸ್ಗೆ ರಿಪೇರಿ ಮಾಡಿರೋ ಖರ್ಚು ಸಿಗಲ್ಲ. ಯಾಕೆಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಔಟ್ ರೈಟಾಗಿ ಕೊಟ್ಬಿಟ್ಟಿದ್ದೀವಿ. ಕಲೆಕ್ಷನ್ ಚಾರ್ಜಸ್ ಅನ್ನೋದು ಕೂಡ ಡಿಡಕ್ಷನ್ ಸಿಗಲ್ಲ. ಯಾಕೆ? 30% ಕೊಟ್ಟಿದ್ದೀನಿ. ರಿಪೇರ್ ಚಾರ್ಜಸ್ ಅನ್ನೋದು ಸಿಗೋದಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ರಿಪೇರ್ಸ್ ಆಫ್ ದ ಹೌಸ್. ರಿಪೇರ್ಸ್ ಆಫ್ ದ ಹೌಸ್ ಅಲ್ಲ, ಅದು ರಿಪೇರ್ಸ್ ಎಕ್ಸ್ಪೆನ್ಸಸ್ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದೇನೆ. ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್, ರಿಪೇರಿ ಮಾಡ್ಸೋಕ್ಕೋಸ್ಕರ ಇಂಟ್ರೆಸ್ಟ್ನ ಪೇಮೆಂಟ್ ಮಾಡ್ತಿರೋದು ಎಷ್ಟು? 12,000. 12,000 ಡಿಡಕ್ಷನ್ ಅಂಡರ್ ಸೆಕ್ಷನ್ 24B ಸಿಗುತ್ತೆ ಸ್ಟೂಡೆಂಟ್ಸ್. ಎಷ್ಟು? 12,000. ಹಾಗಾದರೆ 1,44,000 ಪ್ಲಸ್ 12,000 ಅಂದರೆ ಬರೋದು 1,56,000. ಹಾಗಾದರೆ 4,80,000 1,50,000 ಹೋದರೆ ಬರೋದು 3,24,000 ಅನ್ನೋದು ಇನ್ಕಮ್ ಫ್ರಮ್ HP ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಅನಿಸುತ್ತೆ. ನಾವೀಗ ಹೋಗ್ತಾ ಇರೋದು ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ ನಂಬರ್
3ಗೆ ಹೋಗ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಹಾಗಾದರೆ ಪ್ರಾಬ್ಲಮ್ ನಂಬರ್ 3 ಏನಂತ ಹೇಳುತ್ತೆ ಒಂದ್ಸಲಿ ನೋಡೋಣ. ಮಿಸ್ಟರ್ ಅರುಣ್ ಅಂತೆ, ಹಾಗಾದರೆ ಭಾಸ್ಕರ್ ಅಲ್ಲ, ಏನವನ ಹೆಸರು? ಅರುಣ್. ಮಿಸ್ಟರ್ ಅರುಣ್ competition of income from HP of Mr. Arun for the assessment year 2021. GAV ಎಷ್ಟು ಕೊಟ್ಟಿದ್ದಾರಂತೆ? 8 lakh ಕೊಟ್ಟಿದ್ದಾರೆ. 8 lakh. ಓಕೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್. ಓನರ್ ಎಷ್ಟಂತ ಪೇಮೆಂಟ್ ಮಾಡಿರೋದು? 11,000. 11,000. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಟೆನೆಂಟ್. ಟೆನೆಂಟ್ ಪೇಮೆಂಟ್ ಮಾಡಿರೋದು ಡಿಡಕ್ಷನ್ ಸಿಗೋದಿಲ್ಲ. Interest on loan borrowed for repairing of the house. Interest on loan borrowed for repairing of the house. Deduction ಸಿಗುತ್ತೆ 24B ಪ್ರಕಾರವಾಗಿ. ಎಷ್ಟು? 10,000. ಕಲೆಕ್ಷನ್ ಚಾರ್ಜಸ್ ಡಿಡಕ್ಷನ್ ಸಿಗಲ್ಲ. ರಿಪೇರ್ಸ್ ಚಾರ್ಜಸ್ ಡಿಡಕ್ಷನ್ ಸಿಗಲ್ಲ. 30% ಆಫ್ NAV. 8 ಲಕ್ಷದಲ್ಲಿ 11,000 ಹೋದರೆ 7,89,000. ಹಾಗಾದರೆ 7,89,000 into 30%. ಹಾಗಾದರೆ 7,89,000 into 30%. ಅಂದರೆ ಬರೋದೆಷ್ಟು ಸ್ಟೂಡೆಂಟ್ಸ್? 2,36,700. ಇವೆರಡನ್ನು ಆ್ಯಡ್ ಮಾಡಿದ್ರೆ ಬರೋದು 2,46,700. ಇದನ್ನು ಲೆಸ್ ಮಾಡಬೇಕು. 7,89,000 ಬರುವಂತಹ ಅಮೌಂಟ್ ಏನಾಗಿರುತ್ತೆ? ಇನ್ಕಮ್ ಫ್ರಮ್ HP ಆಗಿರುತ್ತೆ. ಎಷ್ಟಾಗಿರುತ್ತೆ ಅಂತಂದರೆ 5,42,300. ಇದೇ ಇನ್ಕಮ್ ಫ್ರಮ್ HP ಆಗಿರುತ್ತೆ. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 4. ಪ್ರಾಬ್ಲಮ್ ನಂಬರ್ 4ಗೆ ಹೋಗ್ಲಿಕ್ಕೆ ಮುಂಚೆ ಹೆಸರೇನು ಅಂತ ನೋಡೋಣ. ಮಿಸ್ಟರ್ ಸುಹಾಸ್ ಅಂತೆ, ಹಾಗಾದರೆ ಸುಹಾಸ್. GAV ಎಷ್ಟಂತೆ ಸ್ಟೂಡೆಂಟ್ಸ್? 8 lakh ಅಂತೆ. 8 lakh. ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಮುನ್ಸಿಪಲ್ ಟ್ಯಾಕ್ಸ್ ಇರೋದು. ಟೋಟಲ್ ಆಗಿ ಮುನ್ಸಿಪಲ್ ಟ್ಯಾಕ್ಸ್ ಇರೋದು ಎಷ್ಟು? ಮುನ್ಸಿಪಲ್ ಟ್ಯಾಕ್ಸ್ ಇರೋದು 40,000. ಅದರಲ್ಲಿ ಪೇಯ್ಡ್ ಬೈ ಸುಹಾಸ್. ಸುಹಾಸ್ ಅಂದರೆ ಇಲ್ಲಿ ಓನರ್. ಓನರ್ ಪೇಮೆಂಟ್ ಮಾಡ್ತಿರೋದು ಎಷ್ಟು? 30,000. ಡಿಡಕ್ಷನ್ ಸಿಗುತ್ತೆ. ಟೆನೆಂಟ್ ಮಾಡ್ತಿರೋ 10,000ಕ್ಕೆ ಡಿಡಕ್ಷನ್ ಸಿಗಲ್ಲ. ಹಾಗಾದರೆ ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 40,000ದಲ್ಲಿ ಓನರ್ ಎಷ್ಟು ಪೇಮೆಂಟ್ ಮಾಡಿದನೋ ಅಷ್ಟು ಮಾತ್ರ ತೊಗೊಬೇಕಾಗಿರುತ್ತೆ. ಅಥವಾ ಹೀಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಮುನ್ಸಿಪಲ್ ಟ್ಯಾಕ್ಸ್ 30,000 ರೂಪಾಯಿಯಷ್ಟು ಪೇಯ್ಡ್ ಬೈ ಓನರ್. 5,000 ಎಷ್ಟು ಸಾವಿರ? 5,000 ಪೇಯ್ಡ್ ಬೈ ಟೆನೆಂಟ್ ಆಗಿದೆ. ಇನ್ನು 5,000 ಔಟ್ಸ್ಟ್ಯಾಂಡಿಂಗ್ ಇದೆ. ಇನ್ನು ಹಾಗೆ ಬಾಕಿ ಉಳ್ಕೊಂಡಿದೆ. 40,000ದಲ್ಲಿ 30,000 ಓನರ್ ಕೊಟ್ಟಿದ್ದಾನೆ, 5,000 ಟೆನೆಂಟ್ ಕಟ್ಟಿದ್ದಾನೆ, 5,000 ಔಟ್ಸ್ಟ್ಯಾಂಡಿಂಗ್ ಇದೆ. ಇದಕ್ಕೂ ಡಿಡಕ್ಷನ್ ಸಿಗಲ್ಲ, ಇದಕ್ಕೂ ಡಿಡಕ್ಷನ್ ಸಿಗಲ್ಲ. ಆ್ಯಕ್ಚುಲಿ ಪೇಯ್ಡ್ ಬೈ ದ ಓನರ್ ಮಾತ್ರ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯಿತು ಅಂತ ಭಾವಿಸ್ತೇನೆ. ದೆನ್ ಪೇಯ್ಡ್ ಬೈ ದ ಟೆನೆಂಟ್ ಸಿಗೋದಿಲ್ಲ. ರಿಪೇರ್ಸ್ ಎಕ್ಸ್ಪೆನ್ಸಸ್ ಸಿಗೋದಿಲ್ಲ. ದೆನ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಸಿಗುತ್ತೆ. 50,000 ರೂಪಾಯಿ ಇಂಟ್ರೆಸ್ಟ್ ಆನ್ ಲೋನ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್. ಎಷ್ಟು ಸಾವಿರ? 50,000. ಫಾರ್ ಸನ್ಸ್ ಮ್ಯಾರೇಜ್, ಡಾಟರ್ಸ್ ಮ್ಯಾರೇಜ್ ಇದಕ್ಕೆ ಡಿಡಕ್ಷನ್ ಸಿಗೋದಿಲ್ಲ. ಮನೆ ಕಟ್ಟೋಕ್ಕೋಸ್ಕರ, ಮನೆ ಪರ್ಚೇಸ್ ಮಾಡೋಕ್ಕೋಸ್ಕರ, ರಿಪೇರ್ಸ್ಗೋಸ್ಕರ, ರಿನೋವೇಷನ್ಗೋಸ್ಕರ ಲೋನ್ ತೊಗೊಂಡಿದ್ರೆ ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್. ಆ್ಯಸ್ ಯೂಶುವಲ್ 7,70,000 ಇದು NAV ಅಂತ ಕರಿತೀವಿ. ಈ NAV ಮೇಲೆ ಎಷ್ಟು ಪರ್ಸೆಂಟು? 7,70,000 ಮೇಲೆ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 30%. 7,70,000 ಮೇಲೆ 30% ಅಂದರೆ ಬರೋದು 2,31,000. ಸೊ ಇವೆರಡನ್ನು ಕೂಡ ಆ್ಯಡ್ ಮಾಡಬೇಕು. ಪ್ಲಸ್ 50,000 ಬರೋದು 2,81,000. 7,70,000 2,81,000 ಕಳೆದ್ರೆ ಬರೋದು 4,89,000. 4,89,000 ಅನ್ನೋದೇ
ಇನ್ಕಮ್ ಫ್ರಮ್ ಎಚ್ ಪಿ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯಿತು, ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ. ಹಾಗಾದರೆ ನಮ್ಮ ಟಾರ್ಗೆಟ್ ಇರೋದು ಇವತ್ತು 5 ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದ್ಬಿಟ್ಟಿದೆ. 5 ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ. ನವೀನ್ ಅಂತ, ಮಿಸ್ಟರ್ ಭಾಸ್ಕರ್ ಅಲ್ಲ, ನವೀನ್. Computation of income from HP of Mr. Ravi for the assessment year 2020. Gross annual value ಎಷ್ಟಿದೆ ಅಂತ ಸ್ಟೂಡೆಂಟ್ಸ್? 8 lakh ಇದೆ ಅಂತ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 8 lakhs. ಮುನ್ಸಿಪಲ್ ಟ್ಯಾಕ್ಸ್, ಓಹೋ, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ಓನರೇ ಪೇಮೆಂಟ್ ಮಾಡಿರೋದಂತೆ. ನಿಮ್ಮ ಪ್ರೀವಿಯಸ್ ಇಯರ್ ಏನು? ನಿಮ್ಮ ಪ್ರೀವಿಯಸ್ ಇಯರ್ ಏನು? 1920. 1920 ಪೇಮೆಂಟ್ ಮಾಡಿರೋದು 11,000. 1819 ಅಂದರೆ ಹೋದ ವರ್ಷದ್ದು 10,000. 2021 ಅಂದರೆ ಮುಂದಿನ ವರ್ಷದ್ದು 12,000. ಏನು ಮಾಡಿದ್ದಾನೆ? ಪೇಮೆಂಟ್ ಮಾಡಿದ್ದಾನೆ. ಪೇಮೆಂಟ್ ಮಾಡಿದ್ದಾನೆ ಅಂತಂದರೆ, ಪೇಮೆಂಟ್ ಮಾಡಿದ್ದಾನೆ ಅಂದರೆ 10,000 ಪ್ಲಸ್ 11,000 ಪ್ಲಸ್ 12,000. ಇಷ್ಟಕ್ಕೂ ಕೂಡ ಏನು ಸಿಗುತ್ತೆ ನಿಮಗೆ? ಡಿಡಕ್ಷನ್ ಸಿಕ್ಕೇ ಸಿಗುತ್ತೆ. 10, 11, 12 ಅಂದರೆ 33,000. 33,000 ಡಿಡಕ್ಷನ್ ಸಿಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 8 ಲ್ಯಾಕಲ್ಲಿ ಮೈನಸ್ 33,000 ಅಂದರೆ ಬರೋದು 7,67,000. ಇದ್ರ ಮೇಲೆ 30%. 7,67,000 ಇಂಟು 30%. ಇಂಟು 30%. 2,30,100. Then repair charges ಸಿಗೋದಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್ ಎಷ್ಟಂತೆ? 45,000 ಅಂತೆ. 45,000 ಸಿಗುತ್ತೆ. ಪ್ಲಸ್ 45,000 ಅಂದರೆ ಬರೋದು 2,75,100. ಸೊ 7,67,000 7,67,000 2,75,100 ಕಳೆದ್ರೆ ಬರೋದು 4,91,900 will be the income from HP students. Income from HP. ಅರ್ಥ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ಟೆನೆಂಟ್ ಆಗಿರೋ ಲೆಸ್ ಮಾಡಬಾರ್ದು, ಪೇಯ್ಡ್ ಆಗಿರಬೇಕು. ಕರೆಂಟ್ ಇಯರ್ನಲ್ಲಿ ಪೇಯ್ಡ್ ಆಗಿರಬೇಕು. ಜ್ಞಾಪಕ ಇರಲಿ, ಅದು ಅರಿಯರ್ಸ್ ಹಾಕ್ಕೊಳ್ಳಿ, ಅಡ್ವಾನ್ಸ್ ಹಾಕ್ಕೊಳ್ಳಿ, ಕರೆಂಟ್ ಇಯರ್ಸ್ ಹಾಕ್ಕೊಳ್ಳಿ, ಡಿಡಕ್ಷನ್ ಸಿಗುತ್ತೆ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ನ ಕಳೆದ್ರೆ ಬರೋದು NAV. NAVನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್ಗೋಸ್ಕರ ತಗೊಂಡಿದ್ರೆ, ಅಂದರೆ ಮನೆಗೋಸ್ಕರ ತಗೊಂಡಿದ್ರೆ ಅಲ್ಲೋಡ್ ಆಗಿರುತ್ತೆ. ಸೊ ಡಿಡಕ್ಷನ್ನ ಕ್ಲೈಮ್ ಮಾಡ್ತೀರಾ, ಬರೋದೇ ಇನ್ಕಮ್ ಫ್ರಮ್ HP ಆಗಿರುತ್ತೆ. ಸೊ 5 ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದ್ದೀನಿ. ಪ್ರಾಬ್ಲಮ್ ನಂಬರ್ 6 ಇದು ನಿಮಗೆ ಹೋಮ್ವರ್ಕ್ ಸ್ಟೂಡೆಂಟ್ಸ್, ಪ್ರಾಕ್ಟೀಸ್ಗೋಸ್ಕರ. ಪ್ರಾಬ್ಲಮ್ ನಂಬರ್ 7 ಟೇಕ್ ಎ ಸ್ಕ್ರೀನ್ಶಾಟ್. ಇದು ಕೂಡ ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 8 ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 9 ಇದು ಕೂಡ ನಿಮ್ಗೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ವರ್ಕ್ ಆಗಿರುತ್ತೆ. ಪ್ರಾಬ್ಲಮ್ ನಂಬರ್ 10 ಇದು ಕೂಡ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಹೋಮ್ವರ್ಕ್ ಆಗಿರುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್, ನಿಮ್ಮ ಥರ ಇರೋಂಥ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ಬಿಟ್ಟಿದೆ ನಿಮ್ಮ ಮುಂದಕ್ಕೆ ಬರ್ತೀನಿ ಸ್ಟೂಡೆಂಟ್ಸ್. ಇದು ಮೋಸ್ಟ್ 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 ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ 99% ನೆಕ್ಸ್ಟ್ ಸೆಷನಲ್ಲಿ ಬರುವಂತಹ ಪ್ರಾಬ್ಲಮ್ಸೇ ಕೇಳ್ತಾರೆ ಸ್ಟೂಡೆಂಟ್ಸ್. ಹಾಗಾದರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮೋಸ್ಟ್ ಇಂಪಾರ್ಟೆಂಟ್. 1 ಸ್ಟಾರ್ ಅಲ್ಲ, 100 ಸ್ಟಾರ್ ಅದು ಕೊಡಬಹುದು. ಹಾಗಾದರೆ ನೆಕ್ಸ್ಟ್ ಸೆಷನ್ನಲ್ಲಿ ನಿಮ್ಮ ಮುಂದೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.